ಎಲ್ಲರಿಗೂ ನಮಸ್ಕಾರಗಳು. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಿತ್ತೂರು ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮ ಅವರು 1778 ಅಕ್ಟೋಬರ್ 23ರಂದು ಬೆಳಗಾವಿಯ ಕಾಕ್ತಿ ಅನ್ನೋ ಒಂದು ಊರು, ಕಾಕ್ತಿಯಲ್ಲಿ ಜನಿಸಿದರು. ತಂದೆ ಕಿತ್ತೂರು ರಾಣಿ ಚೆನ್ನಮ್ಮನ ತಂದೆ ದೇಸಾಯಿ ಧೂಳಪ್ಪ. ತಾಯಿ ಪದ್ಮಾವತಿ. ಚೆನ್ನಮ್ಮ ಕಿತ್ತೂರಿನ ದೇಸಾಯಿಗಳಲ್ಲಿ ಮಲ್ಲಸರ್ಜ ಕಿರಿಯ ಹೆಂಡತಿ. ತಂದೆ ಧೂಳಪ್ಪ ಅವರು ಚೆನ್ನಮ್ಮನ 7ನೇ ವಯಸ್ಸಿನಿಂದಲೇ ಕುದುರೆ ಸವಾರಿ, ಬಿಲ್ವಿದ್ಯೆಯಲ್ಲಿ ಪರಿಣಿತಿ ಹೊಂದುವಂತೆ ಮಾಡಿದರು. ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ 15ನೇ ವಯಸ್ಸಿನಲ್ಲೇ ಮಲ್ಲಸರ್ಜ ದೇಸಾಯಿ ಅವರನ್ನು ವಿವಾಹವಾದರು. ಮಲ್ಲಸರ್ಜರು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಗಂಡ ಅನಾರೋಗ್ಯದಿಂದ 1816ರಲ್ಲಿ ಮರಣ ಹೊಂದಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದರು ಅಂತ ಹೇಳ್ಬೋದು. ಮಲ್ಲಸರ್ಜನ ಮರಣದ ನಂತರ ಚೆನ್ನಮ್ಮ ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳು. ಮಲ್ಲಮ್ಮ ಬ್ರಿಟಿಷರ ದಮನ ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ
ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದಳು. ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ಯುದ್ಧ ಮಾಡಲು ನಿರ್ಧಾರ ಮಾಡಿತು. ಆದರೆ ಈ ಯುದ್ಧದಲ್ಲಿ ಚೆನ್ನಮ್ಮನ ಕಡೆಯವರೇ ಚೆನ್ನಮ್ಮನಿಗೆ ಮೋಸ ಮಾಡಿದರು. ಇದರಿಂದಾಗಿ ಚೆನ್ನಮ್ಮ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಸೋತಳು. ಅವಳನ್ನು ಬ್ರಿಟಿಷರು ಬೈಲ್ಹೊಂಗಲದಲ್ಲಿ ಸೆರೆಯಲ್ಲಿಟ್ಟರು. 5 ವರ್ಷಗಳ ಕಾಲ ನಮ್ಮ ಚೆನ್ನಮ್ಮ ಸೆರೆಯಲ್ಲಿದ್ದಳು. 5 ವರ್ಷಗಳ ಕಾಲ ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆಯಲ್ಲಿದ್ದಳು. ಆ ಮಹಾತಾಯಿಯನ್ನು ಆ ಬ್ರಿಟಿಷರು ಸೆರೆಮನೆಯಲ್ಲಿಟ್ಟರು. ರಾಣಿ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ವೀರರನ್ನು ಹುರಿದುಂಬಿಸುತ್ತಿದ್ದಳು. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರದೂಡಬೇಕೆಂದು ವೀರರನ್ನು ಹುರಿದುಂಬಿಸುತ್ತಿದ್ದಳು. ಧೀರರಿಗೆ ಸಂದೇಶಗಳನ್ನು ಕಳುಹಿಸುತ್ತಾ ಹುರಿದುಂಬಿಸುತ್ತಿದ್ದಳು. ಕಿತ್ತೂರು ರಾಣಿ ಚೆನ್ನಮ್ಮ 1829 ಫೆಬ್ರವರಿ 2ರಂದು 51ನೇ ವಯಸ್ಸಿನಲ್ಲಿ ಬ್ರಿಟಿಷ್ ವಶದಲ್ಲೇ ನಿಧನರಾದರು. ಇದಕ್ಕೆ ಮುಖ್ಯ ಕಾರಣ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದನು. ಆಗ ಮೋಸದಿಂದ ಸಂಗೊಳ್ಳಿ ರಾಯಣ್ಣ ತೀರಿಕೊಂಡ ಅನ್ನೋ ಸಂದೇಶವನ್ನು ರಾಣಿ ಚೆನ್ನಮ್ಮನಿಗೆ ಕಳಿಸುತ್ತಾರೆ. ಇದರಿಂದಾಗಿ ಚೆನ್ನಮ್ಮ ಆಘಾತಕ್ಕೊಳಗಾಗುತ್ತಾಳೆ. ಸಂಗೊಳ್ಳಿ ರಾಯಣ್ಣ ತೀರಿಕೊಂಡ ಅಂತ ಸುದ್ದಿ ಕೇಳಿದ ತಕ್ಷಣ ರಾಣಿ ಚೆನ್ನಮ್ಮನ ಜೀವ ಹೋಗತ್ತೆ. ರಾಣಿ ಚೆನ್ನಮ್ಮನನ್ನು ಮೋಸದಿಂದ ಇಲ್ಲೂ ಸಹ ಬ್ರಿಟಿಷರು ಅವಳನ್ನು ಜೈಲಿನಲ್ಲಿ ಸೆರೆಮನೆಯಲ್ಲಿಟ್ಟಿರ್ತಾರೆ. ಆದರೆ ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮ ತೀರಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಬ್ರಿಟಿಷರು ಪದೇ ಪದೇ ಮೋಸ ಮಾಡುತ್ತಾನೆ
ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಕೊಲ್ಲುತ್ತಾರೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಮೋಸದಿಂದನೇ ಕೊಲ್ಲಲಾಗುತ್ತದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.